ಟಿಕೆಟಿನ ದರ ಏರಿಕೆ ವಿಚಾರದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ. ನಾಳೆಯಿಂದ ದರ ಏರಿಸಲ್ಲ ಅಂತ ಸಂಸದ ತೇಜಸ್ವಿ ಸೂರ್ಯ ಹೇಳಿಕೆ ಕೊಟ್ಟಿದ್ರು. ಆರ್ವಿ ರೋಡ್ ಮೆಟ್ರೋ ನಿಲ್ದಾಣದಲ್ಲಿ ತೇಜಸ್ವಿ ಸೂರ್ಯ ಚರ್ಚೆ ಮಾಡ್ತಿದ್ದಾರೆ. ಮೆಟ್ರೋ ಪ್ರಯಾಣಿಕರ ಜೊತೆ ತೇಜಸ್ವಿ ಸೂರ್ಯ ಚರ್ಚೆ ಮಾಡಿದ್ರು. ಮೆಟ್ರೋ ದರ ಏರಿಕೆ ಬಗ್ಗೆ ಪ್ರಯಾಣಿಕರ ಅಭಿಪ್ರಾಯವನ್ನ ಸಂಗ್ರಹಿಸಿದ್ರು. ಮೆಟ್ರೋ ಟಿಕೆಟಿನ ದರ ಮತ್ತೆ ಏರಿಕೆ ಅನ್ನೋದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಟಿಕೆಟ್ ದರ ಏರಿಕೆ ವಿಚಾರ ವಾಕ್ಸಮರಕ್ಕೂ ಕೂಡ ಕಾರಣ ಆಗಿದೆ. ಆರೋಪ ಪ್ರತ್ಯಾರೋಪಗಳು ಜೋರಾಯಿತು. ತೇಜಸ್ವಿ ಸೂರ್ಯ ನಿನ್ನೆ ತಾನೇ ಸ್ಟೇಟ್ಮೆಂಟ್ ಕೊಟ್ಟರು, ಮೆಟ್ರೋ ದರ ಏರಿಕೆ ಇಲ್ಲ ಅಂತ. ಇವತ್ತು ಆರ್ವಿ ರೋಡ್ ಮೆಟ್ರೋ ನಿಲ್ದಾಣದಲ್ಲಿ ತೇಜಸ್ವಿ ಸೂರ್ಯ ಮೆಟ್ರೋ ಪ್ರಯಾಣಿಕರ ಜೊತೆ ಚರ್ಚೆ ನಡೆಸಿದರು. ಮೆಟ್ರೋ ದರ ಏರಿಕೆ ಬಗ್ಗೆ ಪ್ರಯಾಣಿಕರ ಅಭಿಪ್ರಾಯವನ್ನ ಸಂಗ್ರಹಿಸಿದರು. ಟಿಕೆಟ್ ದರ ಏರಿಕೆ ವಿಚಾರದಲ್ಲಿ ಸರ್ಕಾರದ ನಿಲುವು ಏನು, ಮೆಟ್ರೋ ದರ ಏರಿಕೆಯಲ್ಲಿ ಕೇಂದ್ರದ ಪಾತ್ರ ಏನು, ಮೆಟ್ರೋ ದರ ಏರಿಕೆಯಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಏನು, ಪ್ರಯಾಣಿಕರಿಗೆ ಮಾಹಿತಿಯನ್ನ ನೀಡುತ್ತಿದ್ದಾರೆ ತೇಜಸ್ವಿ ಸೂರ್ಯ. ರಾಜ್ಯ ಸರ್ಕಾರ ಹೇಳಿತು ಕೇಂದ್ರ ಸರ್ಕಾರವೇ ಇದರ ಜವಾಬ್ದಾರಿ ಹೊರಬೇಕು, ಕೇಂದ್ರ ಸರ್ಕಾರವೇ ಇದನ್ನ ತೀರ್ಮಾನ ಮಾಡೋದು ಅಂತ. ಮತ್ತೊಂದು ಕಡೆ ಬಿಜೆಪಿ ನಾಯಕರು ಹೇಳಿದ್ರು ಇದು ರಾಜ್ಯ ಸರ್ಕಾರವೇ ತೀರ್ಮಾನ ಮಾಡಿದ್ದು, ಟಿಕೆಟ್ ದರ ಏರಿಕೆ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಅಂತ. ಆರೋಪ ಪ್ರತ್ಯಾರೋಪಗಳು ಜಾಸ್ತಿ ಆಯ್ತು, ಆದ್ರೆ ಸಾಮಾನ್ಯ ಜನರಿಗೆ ಗೊಂದಲ ಮಾತ್ರ ಬಗೆಹರಿದಿಲ್ಲ. ಈಗ ತೇಜಸ್ವಿ ಸೂರ್ಯ ಆರ್ವಿ ರೋಡ್ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದಾರೆ, ಪ್ರಯಾಣಿಕರ ಜೊತೆ ಮಾತಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ ಮಾಡಿರುವಂತಹ ಆರ್ಗ್ಯುಮೆಂಟ್ ಇದು. ಒನ್ಸ್ ಅಂಡ್ ಫಾರ್ ಆಲ್ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಿಗೆ ಸ್ಪಷ್ಟೀಕರಣ ಕೊಡಬೇಕು, ಅವ್ರೇನ್ ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಅನ್ನೋದಕ್ಕೆ ಇದನ್ನು ತಿಳಿಸ್ತಾ ಇರುವಂತದ್ದು. ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ರಾಜ್ಯ ಸರ್ಕಾರ ಹೇಳುತ್ತೆ, ಅಫಿಷಿಯಲ್ಸ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಸ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಏನ್ ಹೇಳ್ತಾರೆ, ರಾಜ್ಯ ಸರ್ಕಾರದ ಹಣಕಾಸು ಬರ್ಡನ್ ಅನ್ನು ಕಡಿಮೆ ಮಾಡೋಕ್ಕೋಸ್ಕರ ತಕ್ಷಣವಾಗಿ ಮೆಟ್ರೋ ರೇಟನ್ನು ಜಾಸ್ತಿ ಮಾಡಿ ಅಂತ ರಾಜ್ಯ ಸರ್ಕಾರ ಕೇಳ್ತಾರೆ. ಪ್ರತಿ ವರ್ಷ ಆನ್ಯುವಲ್ ಆಟೋಮ್ಯಾಟಿಕ್ ಫೇರ್ ರಿವಿಷನ್ ಆಗಬೇಕು ಅಂತ ಕೂಡ ಹೇಳ್ತಾರೆ. ಈ ರಾಜ್ಯ ಸರ್ಕಾರದ ನಿರ್ಧಾರದಿಂದಾಗಿ ಇವತ್ತು ಪದೇ ಪದೇ ಮೆಟ್ರೋ ಏರಿಕೆ ದರ ಏರಿಕೆ ಕರ್ನಾಟಕದಲ್ಲಿ ಆಗ್ತಾ ಇರುವಂಥದ್ದು, ಬೆಂಗಳೂರಿನಲ್ಲಿ ಆಗ್ತಾ ಇರುವಂಥದ್ದು. ರಾಜ್ಯ ಸರ್ಕಾರ ಈಗಲಾದರೂ ಸುಳ್ಳು ಹೇಳೋದನ್ನು ನಿಲ್ಲಿಸಬೇಕು. ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಅಂತ ಹೇಳಿ ಕೇಂದ್ರಕ್ಕೆ ಪತ್ರ ಬರೀಬೇಕು ಮುಖ್ಯಮಂತ್ರಿಗಳು. ಹೊಸ ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ ಈ ರೀತಿ ಜನ ವಿರೋಧಿ ಹೇಳಿಕೆಗಳನ್ನು, ರಾಜ್ಯದ ಜನರ ಹಿತಾಸಕ್ತಿಯನ್ನು ಕಾಪಾಡದಲೇ ಇರುವಂತಹ ಹೇಳಿಕೆಗಳನ್ನು ಕೊಡದಲೆ ಅವರು ಬೆಂಗಳೂರಿಗರ ಪರವಾಗಿ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಆರ್ಗ್ಯುಮೆಂಟ್ ಮಾಡಬೇಕು. ಇದನ್ನ ರಾಜ್ಯ ಸರ್ಕಾರದ ಹತ್ರ ಮತ್ತೆ ಡಿಮ್ಯಾಂಡ್ ಮಾಡ್ತಾ ಇದೀವಿ. ರಾಜ್ಯ ಸರ್ಕಾರ ಪದೇ ಪದೇ ಈ ಮೆಟ್ರೋ ದರ ಏರಿಕೆ ಮಾಡ್ತಾ ಇರೋದ್ರ ವಿರುದ್ಧ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಮೆಟ್ರೋದಲ್ಲಿ ಪ್ರತಿ ದಿವಸ ಓಡಾಡುವಂಥವ್ರು ಏನು ಬಹಳ ಶ್ರೀಮಂತರು ಅಥವಾ ಕೋಟ್ಯಾಂತರ ರೂಪಾಯಿ ದುಡ್ಡಿರೋರಲ್ಲ. ಗಾರ್ಮೆಂಟಲ್ಲಿ ಕೆಲಸ ಮಾಡುವಂಥ ತಾಯಂದ್ರು, ಹೋಟ್ಲಲ್ಲಿ ಎಲ್ಲೋ ಕೆಲಸ ಮಾಡ್ತಾರೆ, ಸರ್ವಿಂಗು ಇನ್ನೊಂದು ಕೆಲಸ ಮಾಡ್ತಾ ಇರುವಂಥ ಸಾಮಾನ್ಯ ಜನ, ಸ್ಟೂಡೆಂಟ್ಸು, IT ಹೋಗ್ತಾ ಇರುವಂಥ IT ಆಫೀಸಲ್ಲಿ ಕೆಲಸ ಮಾಡ್ತಾ ಇರುವಂಥ ಜನ. ಈಗಾಗಲೇ ಒಂದು ಟರ್ಮಿನಲ್ ಸ್ಟಾಪಿಂದ ಇನ್ನೊಂದು ಟರ್ಮಿನಲ್ ಸ್ಟಾಪಿಗೆ 90 ರೂಪಾಯಿ ಆಗ್ತಾ ಇದೆ. ಮೆಟ್ರೋ ಸ್ಟೇಷನಿಗೆ ಬರೋಕ್ಕೆ ಒಬ್ಬರು ಸಿಸ್ಟರ್ ಮಾತಾಡ್ತಾ ಹೇಳಿದ್ರು, ಅವ್ರ ಮನೆಯಿಂದ ಆಟೋದಲ್ಲಿ ಬರೋದಕ್ಕೆ 40-50 ರೂಪಾಯಿ ಆಗುತ್ತೆ. ನಾನು 90 ರೂಪಾಯಿ ಒನ್ ವೇ ಕೊಡ್ತೀನಿ. ಪ್ರತಿ ದಿವಸ ಮೆಟ್ರೋಗೇನೆ ಒಂದು 200 ರೂಪಾಯಿ ಖರ್ಚಾಗುತ್ತೆ, ಪ್ಲಸ್ ಆಟೋ ಒಂದು 100 ರೂಪಾಯಿ ಖರ್ಚಾಗುತ್ತೆ. ತಿಂಗಳಲ್ಲಿ ಎಂಡ್ ಆಗೋ ಅಷ್ಟೊತ್ತಿಗೆ ನಮ್ಮ PGಗೆ ದುಡ್ಡು ಕಟ್ಟಕ್ಕೂ ಕೂಡ ನಮ್ಮ ಹತ್ರ ದುಡ್ಡು ಇಳ್ದಿರಲ್ಲ, ಆ ಸ್ಥಿತಿಗೆ ಬಂದಿದೆ ಅಂತ. ಇದ್ರ ಮಧ್ಯದಲ್ಲಿ ರಾಜ್ಯ ಸರ್ಕಾರ ಪದೇ ಪದೇ ಇದು ಮೋದಿ ಗೌರ್ಮೆಂಟ್ ಮಾಡ್ತಾ ಇರೋದು, ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ಅಂತ ಪ್ರತಿದಿನ ಸುಳ್ಳು ಹೇಳ್ತಾ ಇದ್ದಾರೆ. ನನಗಿದನ್ನು ಕೇಳಿ ಕೇಳಿ ಬೇಜಾರಾಗೋಗಿದೆ. ಇವತ್ತು ಸಾರ್ವಜನಿಕರಿಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಸತ್ಯ ಏನು, ನಾಳೆಯಿಂದ ಮೆಟ್ರೋ ದರ ಏರಿಕೆ ಆಗುತ್ತಾ ಇಲ್ವಾ? ದರ ಏರಿಕೆ ಆಗಲ್ಲ ಅಂತ ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಇಲ್ಲಿ ತನಕ ಮೆಟ್ರೋ ನಿಗಮದಿಂದ ಅಧಿಕೃತ ಆದೇಶ ಬಂದಿಲ್ಲ. ರಾಜಕೀಯ ಜಟಾಪಟಿ ಜನರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟುತ್ತಾ ನೋಡಬೇಕು.
ಜನರಿಗೆ ದರ ಏರಿಕೆ ಆಗುತ್ತಾ ಇಲ್ವಾ ಅನ್ನೋ ಗೊಂದಲ ಇದೆ. ಕೇಂದ್ರದಿಂದ ಅಧಿಕೃತ ಆದೇಶಕ್ಕೆ ಬಿಎಂಆರ್ಸಿಎಲ್ ಕಾಯ್ತಾ ಇದೆಯಾ? ಇನ್ನು ಬಿಎಂಆರ್ಸಿಎಲ್ನಿಂದ ಅಧಿಕೃತ ಆದೇಶ ಪ್ರಕಟ ಆಗಿಲ್ಲ. ಆದರೆ ಸಂಸದ ತೇಜಸ್ವಿ ಸೂರ್ಯ ಹೇಳ್ತಾ ಇದ್ದಾರೆ ನಾಳೆ ದರ ಏರಿಕೆ ಆಗಲ್ಲ ಅಂತ. ಆ್ಯಕ್ಚುಲಿ ನಾನು ಟ್ರಾವೆಲ್ ಮಾಡ್ತಿದ್ದೀನಿ ಇದರಲ್ಲಿ ಮೆಟ್ರೋನಲ್ಲಿ. ಲಾಸ್ಟ್ ಟೈಮ್ ಕೂಡ ಫೇರ್ ಹೈಕ್ ಆಗಿತ್ತು ಸ್ವಲ್ಪ ಮಂತ್ಸ್ ಕೆಳಗಡೆ. ಬಟ್ ರೀಸೆಂಟಾಗಿ ಮತ್ತೆ ಹೈಕ್ ಆಗಿದೆ ಅಂತ ಹೇಳಿದೆ. ಪ್ಯಾಸೆಂಜರಿಗೆ ತೊಂದರೆ ಆಗುತ್ತೆ ಆಬ್ವಿಯಸ್ಲಿ, ಯಾಕಂದರೆ ಕನ್ವೀನಿಯನ್ಸಿ ನೋಡಿ ಬರ್ತಾರೆ ಎಲ್ಲರೂ ಕೂಡ. ಇದರಲ್ಲಿ ಪ್ರೈಸ್ ಪಾಕೆಟ್ ಫ್ರೆಂಡ್ಲಿ ಇರೋದ್ರಿಂದ ಸೊ ಹಾಗಾಗಿ ಬರ್ತಾರೆ. ಬಟ್ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಇವಾಗ ರೇಸ್ ಮಾಡ್ತೀವಿ ಅಂತ ಹೇಳಿದರು, ನ್ಯೂಸಲ್ಲೆಲ್ಲ ಬಂತು. ಸಡನ್ನಾಗಿ ನಿನ್ನೆ MP ಅವ್ರು ಹೇಳಿದರು, ತೇಜಸ್ವಿ ಸೂರ್ಯ ಅವರು ಕೂಡ, ಇಲ್ಲ ಏನೂ ಹೈಕ್ ಇಲ್ಲ ಅಂತ. ಸೊ ಅದು ಅಧಿಕೃತವಾಗಿ ಎಲ್ಲೂ ಇವಾಗ ಪೇಪರಲ್ಲಾಯಿತು ಅಥವಾ ಅಧಿಕೃತ ಲೆಟರ್ ಹೆಡ್, ಗೌರ್ಮೆಂಟ್ ಲೆಟರ್ ಹೆಡ್ಡಲ್ಲಿ ಎಲ್ಲೂ ಬಂದಿಲ್ಲ. ಸೊ ಹಾಗಾಗಿ ಕನ್ಫ್ಯೂಷನ್ ಇದೆ. ಆಗಬಾರ್ದು, ಯಾಕೆಂದರೆ ಈಗ ಆಲ್ರೆಡಿ ಕಂಪೇರ್ ಅದರ್ ಸ್ಟೇಟ್ಸ್ ಎಲ್ಲ ಮಾಡಿದ್ರೆ ವಿ ಆರ್ ಆನ್ ವೆರಿ ಹೈಯರ್ ಸೈಡ್ ಆ್ಯಕ್ಚುಲಿ. ಸೊ ಇಟ್ ಹಸ್ ಟು ಬಿ ರೆಡ್ಯೂಸ್ಡ್ ಆ್ಯಕ್ಚುಲಿ. ರಾದರ್ ಅಟ್ಲೀಸ್ಟ್ ಮೇಂಟೈನ್ ಮಾಡ್ಬೋದು. ಇದನ್ನೇ ಡೈಲಿ ಓಡಾಡೋರಿಗೆ ತುಂಬ ಕಷ್ಟ ಆಗುತ್ತೆ ಆ್ಯಕ್ಚುಲಿ. ಐ ಥಿಂಕ್ ದೇ ಶುಡ್ ಸ್ಟಾಪ್ ಇನ್ಕ್ರೀಸಿಂಗ್ ದ ಫೇರ್. ಮೆಟ್ರೋ ಟಿಕೆಟ್ ದರ ಏರಿಕೆ ರಾಜಕೀಯ ಜಟಾಪಟಿ ಒಂದು ಕಡೆ. ಕೇಂದ್ರ ಸರ್ಕಾರ ರಾಜ್ಯವನ್ನ ಕೇಳಿ ದರ ನಿರ್ಧಾರ ಮಾಡಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಕೂಡ ಕೆಲ ದಿನ ಸಮಿತಿಯಲ್ಲಿ ಉಸ್ತುವಾರಿ ಆಗಿದ್ದೆ. ರಾಜ್ಯಕ್ಕೆ ದರ ಏರಿಕೆ ನಿಯಂತ್ರಣ ಮಾಡೋದು ಕಷ್ಟ. ಬೇರೆ ಸಮಿತಿ ಮಾಡಿದ್ರೂ ಕೇಂದ್ರದಿಂದ ಸೂಚನೆ ಬರುತ್ತೆ ಅಂತ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿನ CMD ರಾಜ್ಯ ಸರ್ಕಾರವನ್ನು ಕೇಳ್ಕೊಂಡು ಏನು ಮಾಡೋದಿಲ್ಲ. ಅವ್ರ ತೀರ್ಮಾನಗಳನ್ನು, ಅದು ಬೋರ್ಡ್ ಇರೋದ್ರಿಂದ ಅವ್ರ ತೀರ್ಮಾನನ ಮಾಡ್ತಾರೆ. ಯಾಕೆಂದರೆ ನಾನು ಕೂಡ ಒಂದಷ್ಟು ದಿವಸ ಅದರಲ್ಲಿ ಇನ್ಚಾರ್ಜ್ ಆಗಿದ್ದೆ ನಾನು ಮೆಟ್ರೋದಲ್ಲಿ ಕೂಡ. ಆದರೆ ಅದನ್ನು ನಾವು ಕೇಳುವಂಥದ್ದು ರಾಜ್ಯ ಸರ್ಕಾರ ನಿಯಂತ್ರಣ ಮಾಡುವಂಥದ್ದು ಕಷ್ಟ ಇರುತ್ತೆ. ಕಮಿಟಿ ಬೇರೆ ಮಾಡ್ಬೋದು, ಕಮಿಟಿಯನ್ನು ಬೇರೆ ಮಾಡ್ಬೋದು. ಕಮಿಟಿ ಮಾಡಿದ ತಕ್ಷಣ ನಮ್ಮನ್ನು ಕೇಳೇ ಮಾಡ್ತಾರೆ ಅಂತ ಏನಿಲ್ಲ. ಅವರು ಅವ್ರದ್ದೇ ಆದಂಥ ಡೈರೆಕ್ಷನ್ಸ್ಗಳು ಕೇಂದ್ರ ಸರ್ಕಾರದಿಂದ ಬಂದಿರುತ್ತೆ. ಆ ಹಿನ್ನೆಲೆಯಲ್ಲಿ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.